ಸಾವಿರಾರು ಕೋಟಿ ಸಂಗ್ರಹಿಸಿ ನೂರಾರು ಕೋಟಿ ಖರ್ಚು ಮಾಡದೆ ಉಳಿಸಿಕೊಂಡಿರುವಂತಹ ನಿಧಿಯ ಲೆಕ್ಕ ಜನರಿಗೆ ಸಂಪೂರ್ಣವಾಗಿ ತಿಳಿಬಾರದೆ. ಆಪತ್ಕಾಲದಲ್ಲಿ ನಾಗರಿಕರಿಗೆ ನೆರವಾಗಬೇಕು ಅನ್ನುವಂಥ ಉದ್ದೇಶದಿಂದ 2020ರಲ್ಲಿ ಸ್ಥಾಪನೆಯಾದಂತಹ ಪಿಎಂ ಕೇರ್ಸ್ ನಿಧಿ ಕೋವಿಡ್-19 ಸಾಂಕ್ರಾಮಿಕದ ಸಂದರ್ಭದಲ್ಲಿ ದೇಶದಾದ್ಯಂತ ಭಾರೀ ಪ್ರಮಾಣದ ದೇಣಿಗೆಗಳನ್ನು ಸಂಗ್ರಹಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷರಾಗಿರುವಂತಹ ಈ ನಿಧಿಗೆ ದೇಶೀಯ ಮಾತ್ರ ಅಲ್ಲದೆ ವಿದೇಶಿ ದೇಣಿಗೆಗಳನ್ನು ಕೂಡ ಸ್ವೀಕರಿಸುವಂತಹ ಅವಕಾಶವನ್ನು ಕಲ್ಪಿಸಲಾಗಿದೆ. ಸರ್ಕಾರದ ಅಧಿಕೃತ ಮಾಹಿತಿಯ ಪ್ರಕಾರ ನಿಧಿಗೆ ವಿದೇಶಿ ಕೊಡುಗೆ ಸ್ವೀಕರಿಸುವುದಕ್ಕೆ ಪ್ರತ್ಯೇಕ ಖಾತೆಯೂ ಕೂಡ ಇದೆ. ಆದ್ರೆ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತಹ ಪ್ರಶ್ನೆ, ಹಣ ಎಲ್ಲಿದೆ ಎಂಬುದಕ್ಕಿಂತಲೂ ಹಣದ ಬಗ್ಗೆ ಸಂಪೂರ್ಣ ಮಾಹಿತಿ ಜನರಿಗೆ ಯಾಕೆ ಇಲ್ಲ? ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಬುಕ್ವಾಡಿ. ವಿಪತ್ತುಗಳ ಸಂದರ್ಭದಲ್ಲಿ ನಾಗರಿಕರಿಗೆ ನೆರವು ನೀಡುವ ಉದ್ದೇಶದಿಂದ ನಿಧಿಯೊಂದನ್ನು ಸ್ಥಾಪಿಸಲಾಗಿದೆ. ಅದಕ್ಕೆ ವಿದೇಶಗಳಿಂದಲೂ ಕೂಡ ದೇಣಿಗೆಗಳು ಬರ್ತವೆ. ಆದರೆ ಅದನ್ನ ನಿಗೂಢತೆ ಆವರಿಸಿದೆ. ಜೊತೆಗೆ ಅದನ್ನ ಮಾಹಿತಿ ಹಕ್ಕು ಕಾಯ್ದೆಯ ವ್ಯಾಪ್ತಿಯಿಂದಲೂ ಕೂಡ ಹೊರಗಿಡಲಾಗಿದೆ. ಆ ಮೂಲಕ ಅದರ ಸಾರ್ವಜನಿಕ ಪರಿಶೀಲನೆಯನ್ನ ತಪ್ಪಿಸಲಾಗಿದೆ ಅಂತ ಪಾರದರ್ಶಕತೆಗಾಗಿ ಹೋರಾಡ್ತಾ ಇರುವಂತಹ ಅಂಜಲಿ ಭಾರದ್ವಾಜ್ ಹೇಳಿದ್ದಾರೆ. ಗಮನಿಸಿ, 2024-25ನೇ ಸಾಲಿನ ಲೆಕ್ಕ ಪರಿಶೋಧನಾ ವಿವರಗಳ ಪ್ರಕಾರ ಮಾರ್ಚ್ 31, 2025ಕ್ಕೆ ಪಿಎಂ ಕೇರ್ಸ್ ನಿಧಿಯಲ್ಲಿದ್ದಂತಹ ಮೊತ್ತ ಸುಮಾರು 8,452 ಕೋಟಿ. ಅದರಲ್ಲಿ 7,846 ಕೋಟಿ ಫಿಕ್ಸ್ಡ್ ಡೆಪಾಸಿಟ್ ನಲ್ಲಿತ್ತು. ಇದೇ ಅವಧಿಯಲ್ಲಿ ನಿಧಿಗೆ ಬಂದಂತಹ ದೇಣಿಗೆಯನ್ನು ಹೋಲಿಸಿದ್ರೆ ಖರ್ಚಾದ ಮೊತ್ತ ಅತ್ಯಂತ ಕಡಿಮೆ. ವರದಿಯಾದಂತಹ ಅಂಕಿ ಅಂಶಗಳ ಪ್ರಕಾರ 2024-25ರಲ್ಲಿ ಸುಮಾರು 479.97 ಕೋಟಿ ದೇಣಿಗೆ ಬಂದಿದ್ರೆ ಖರ್ಚು ಕೇವಲ 87.85 ಲಕ್ಷದಷ್ಟಿದೆ. ಇದು ಕಾನೂನು ಬಾಹಿರತೆ ಅಥವಾ ಹಣದ ದುರುಪಯೋಗದ ಸಾಕ್ಷಿ ಅಂತ ತಕ್ಷಣ ತೀರ್ಮಾನಿಸುವುದಕ್ಕೆ ಆಗೋದಿಲ್ಲ. ಆದರೆ ಸಾರ್ವಜನಿಕ ಹಣದ ನಿರ್ವಹಣೆಯ ದೃಷ್ಟಿಯಿಂದ ಇದು ಕೇಳಲೇಬೇಕಾದಂತಹ ಪ್ರಶ್ನೆಗಳನ್ನು ಹುಟ್ಟುಹಾಕ್ತದೆ. 8,452 ಕೋಟಿ ಇರುವಾಗ ಬಳಕೆ ಇಷ್ಟೊಂದು ಕಡಿಮೆ ಯಾಕೆ? 8,452 ಕೋಟಿ ಲಭ್ಯ ಇರುವಂತಹ ಸಂದರ್ಭದಲ್ಲಿ 16.47 ಕೋಟಿ ಖರ್ಚಾಗಿದ್ರೆ ಅದು ಸುಮಾರು 0.195% ಮಾತ್ರ. ಅಂದ್ರೆ ಲಭ್ಯ ಇದ್ದಂತಹ ನಿಧಿಯ ಬಹುಪಾಲು ಬಳಕೆ ಆಗದೆ ಉಳಿದಿದೆ. ಸರ್ಕಾರದ ದೃಷ್ಟಿಯಿಂದ ನೋಡಿದ್ರೆ ತುರ್ತು ಪರಿಸ್ಥಿತಿ ಎದುರಾದಂತಹ ಸಂದರ್ಭದಲ್ಲಿ ತಕ್ಷಣ ಬಳಸುವುದಕ್ಕೆ ದೊಡ್ಡ ಪ್ರಮಾಣದ ನಿಧಿಯನ್ನ ಉಳಿಸಿಕೊಂಡಿರೋದು ಸಮರ್ಥನೀಯ ಆಗಿರಬಹುದು. ಆಪತ್ತು ಯಾವಾಗ ಬರ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ. ಭವಿಷ್ಯದ ವಿಪತ್ತುಗಳಿಗೆ ಹಣಕಾಸಿನ ಸಿದ್ಧತೆ ಅಗತ್ಯ. ಆದರೆ ಜನರ ದೃಷ್ಟಿಯಿಂದ ಪ್ರಶ್ನೆ ಬೇರೆ ಆಗಿದೆ. ಈ ಹಣವನ್ನ ಯಾವ ಸಂದರ್ಭಗಳಲ್ಲಿ ಬಳಸಲಾಗ್ತಾ ಇದೆ? ಯಾವ ಕಾರಣಕ್ಕೆ ಎಷ್ಟು ಹಣ ಮಂಜೂರಾಗಿದೆ? ಮಂಜೂರಾದಂತಹ ಹಣದಲ್ಲಿ ಎಷ್ಟು ಖರ್ಚಾಗಿದೆ? ಉಳಿದ ಹಣ ಯಾಕೆ ಖರ್ಚಾಗಿಲ್ಲ? ಯಾವ ಮಾನದಂಡದ ಆಧಾರದ ಮೇಲೆ ಹಣ ಬಿಡುಗಡೆ ಮಾಡಲಾಗ್ತದೆ? ಈ ಪ್ರಶ್ನೆಗಳಿಗೆ ಸ್ಪಷ್ಟ ಮತ್ತು ಸುಲಭವಾಗಿ ಪರಿಶೀಲಿಸಬಹುದಾದಂತಹ ಉತ್ತರಗಳು ಸಾರ್ವಜನಿಕವಾಗಿ ಲಭ್ಯ ಆಗಬೇಕು. ನೋಡಿ, ಕೋವಿಡ್ ಮುಗಿದ್ರೂ ಕೂಡ ನಿಧಿಯ ರಹಸ್ಯ ಇನ್ನೂ ಕೂಡ ಮುಗಿದಿಲ್ಲ. ಪಿಎಂ ಕೇರ್ಸ್ ನಿಧಿಯ ದೊಡ್ಡ ಪ್ರಮಾಣದ ವೆಚ್ಚ ಕೋವಿಡ್-19 ಅವಧಿಯಲ್ಲೇ ನಡೆದಿರುವುದು ಗಮನಾರ್ಹ. 2022-23ರಲ್ಲಿ ಸುಮಾರು 912.21 ಕೋಟಿ ಸಂಗ್ರಹ ಆಗಿದ್ದು 439.38 ಕೋಟಿ ಖರ್ಚಾಗಿತ್ತು ಅಂತ ಲಭ್ಯ ಇರುವಂತಹ ವಿವರಗಳು ಸೂಚಿಸುತ್ತವೆ. ಅದರಲ್ಲಿ ಕೋವಿಡ್ನಿಂದ ಪೋಷಕರನ್ನು ಕಳೆದುಕೊಂಡಂತಹ ಮಕ್ಕಳಿಗಾಗಿ ಸುಮಾರು 346 ಕೋಟಿ ಹಾಗೂ ಆಮ್ಲಜನಕ ಉತ್ಪಾದನಾ ಘಟಕಗಳಿಗೆ ಸುಮಾರು 91.87 ಕೋಟಿ ಬಳಕೆ ಆಗಿತ್ತು. ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ನಿಧಿಯನ್ನು ಬಳಸುವಂತಹ ಮಾದರಿ ಇದೆ ಅನ್ನೋದು ಸ್ಪಷ್ಟ. ಹಾಗಿದ್ರೆ 24-25ರಲ್ಲಿ ಕೋವಿಡ್ನ ತೀವ್ರತೆ ಕಡಿಮೆಯಾದಂತಹ ನಂತರವೂ ನಿಧಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಉಳಿದಿರುವಾಗ ಅದರ ಬಳಕೆಯ ನೀತಿ ಏನು? ಇದು ತುರ್ತು ನಿಧಿಯೇ ಅಥವಾ ತುರ್ತು ಪರಿಸ್ಥಿತಿ ಬಂದಾಗ ಮಾತ್ರ ಬಳಸುವಂತಹ ಶಾಶ್ವತ ಸಂಗ್ರಹ ನಿಧಿಯೇ? ಸರ್ಕಾರ ಇದನ್ನ ಸ್ಪಷ್ಟಪಡಿಸಬೇಕು. 324 ಕೋಟಿ ಮರುಪಾವತಿ, ಇದು ಇನ್ನೂ ದೊಡ್ಡ ಪ್ರಶ್ನೆ. ಇದಕ್ಕಿಂತ ಗಂಭೀರವಾಗಿ ಪರಿಶೀಲಿಸಬೇಕಾದಂತಹ ಅಂಶ ಅಂತಂದ್ರೆ ಸುಮಾರು 324 ಕೋಟಿ ಮಂಜೂರು ಮಾಡಿ ನಂತರ ಪಿಎಂ ಕೇರ್ಸ್ಗೆ ಮರುಪಾವತಿಸಲಾಗಿದೆ ಎನ್ನುವಂತ ವಿಚಾರ. ಹಣವನ್ನ ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿತ್ತು? ಯಾವ ಕಾರಣಕ್ಕಾಗಿ ಅಥವಾ ಇಲಾಖೆಗೆ ಯಾವ ಕಾರಣಕ್ಕೆ ನೀಡಲಾಗಿತ್ತು? ಅದು ಯಾಕೆ ಬಳಸಲಾಗಲಿಲ್ಲ? ಯಾವ ಕಾರಣಕ್ಕೆ ಮರುಪಾವತಿಸಲಾಯಿತು? ಮರುಪಾವತಿ ಮಾಡುವಂತಹ ನಿರ್ಧಾರವನ್ನ ಯಾರು ತೆಗೆದುಕೊಂಡ್ರು? ಹಣ ಬಳಕೆ ಆಗದಿದ್ರೆ ಆರಂಭದಲ್ಲಿ ಅದರ ಮಂಜೂರಾತಿಗೆ ಕಾರಣ ಏನು? ಇವು ಕೇವಲ ರಾಜಕೀಯ ಪ್ರಶ್ನೆಗಳಲ್ಲ, ಸಾರ್ವಜನಿಕ ಹಣದ ಲೆಕ್ಕಪತ್ರದ ಮೂಲಭೂತ ಪ್ರಶ್ನೆಗಳು ಅಂತ ಅನಿಸುತ್ತೆ. ಹೀಗಾಗಿ ಈ ವ್ಯವಹಾರದ ಸಂಪೂರ್ಣ ವಿವರಗಳನ್ನ ಸಾರ್ವಜನಿಕಗೊಳಿಸುವುದು ಪಾರದರ್ಶಕ ಆಡಳಿತದ ಕನಿಷ್ಠ ನಿರೀಕ್ಷೆ ಅಂತ ಅನಿಸುತ್ತೆ. ಇನ್ನು ಆಡಿಟ್ ಆಗಿದೆ ಅಂತಂದ್ರೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಂತೆಯೇ? ಆಡಿಟ್ ಆಗಿರೋದು ಒಂದು ವಿಷಯ, ಆಡಿಟ್ನ ಸಂಪೂರ್ಣ ಮಾಹಿತಿಯನ್ನ ಜನರು ಸುಲಭವಾಗಿ ಪರಿಶೀಲಿಸಬಹುದಾಗಿರೋದು ಮತ್ತೊಂದು ವಿಷಯ. ಲೆಕ್ಕ ಪರಿಶೋಧನೆ ಅಂತಂದ್ರೆ ಖಾತೆಗಳ ಪರಿಶೀಲನೆ. ಆದರೆ ಸಾರ್ವಜನಿಕ ಪಾರದರ್ಶಕತೆ ಅಂತಂದ್ರೆ
ಹಣ ಎಲ್ಲಿಂದ ಬಂತು, ಯಾರಿಗೆ ಹೋಯ್ತು, ಯಾವ ಉದ್ದೇಶಕ್ಕೆ ಹೋಯ್ತು, ಎಷ್ಟು ಬಳಕೆ ಆಯಿತು, ಎಷ್ಟು ಹಿಂದಿರುಗಿತು ಅನ್ನುವಂತಹ ಮಾಹಿತಿಯನ್ನ ನಾಗರಿಕರು ಅರ್ಥ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಬಹಿರಂಗಪಡಿಸೋದು. ಈ ಎರಡನ್ನೂ ಕೂಡ ಒಂದೇ ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಈ ಪಿ ಎಂ ಕೇರ್ಸ್ ಮಾಹಿತಿ ಹಕ್ಕಿನಿಂದ ಹೊರಗಿರೋದು ಯಾಕೆ? ಪಿ ಎಂ ಕೇರ್ಸ್ ಕುರಿತು ವರ್ಷಗಳಿಂದ ಎದ್ದಿರುವಂತಹ ಪ್ರಮುಖ ಪ್ರಶ್ನೆ ಇದೇ ಆಗಿದೆ. ನಿಧಿ ತನ್ನನ್ನ ಸಾರ್ವಜನಿಕ ಹಿತದ ಉದ್ದೇಶಕ್ಕಾಗಿ ಸ್ಥಾಪಿತವಾದಂತಹ ಸಂಸ್ಥೆ ಅಂತ ಪರಿಚಯಿಸಿಕೊಳ್ತದೆ. ಪ್ರಧಾನಮಂತ್ರಿ ಅದರ ಅಧ್ಯಕ್ಷರಾಗಿದ್ದಾರೆ, ಕೇಂದ್ರ ಸಚಿವರು ಟ್ರಸ್ಟಿಗಳಾಗಿದ್ದಾರೆ, ವಿದೇಶಿ ದೇಣಿಗೆಗಳನ್ನು ಸ್ವೀಕರಿಸುವಂಥ ವ್ಯವಸ್ಥೆಯೂ ಕೂಡ ಇದರಲ್ಲಿದೆ. ದೇಣಿಗೆಗಳಿಗೆ ತೆರಿಗೆ ವಿನಾಯಿತಿ ಮತ್ತು CSR ಮಾನ್ಯತೆಯಂತಹ ಸೌಲಭ್ಯಗಳು ಕೂಡ ದೊರೆತವೆ. ಹೀಗಿರುವಂತಹ ಸಂದರ್ಭದಲ್ಲಿ ಅದರ ಹಣಕಾಸಿನ ವಿವರಗಳ ಬಗ್ಗೆ ಸಾರ್ವಜನಿಕರು ಪ್ರಶ್ನೆ ಕೇಳಿದಾಗ ಉತ್ತರದಾಯಿತ್ವದ ಗಡಿ ಎಲ್ಲಿ ಮುಗೀತದೆ? ಮಾಹಿತಿ ಹಕ್ಕು ಕಾಯ್ದೆಯ ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವಂಥ ನಿಲುವು ಇದ್ರೆ ಅದರ ಕಾರಣವನ್ನ ಜನರಿಗೆ ಇನ್ನಷ್ಟು ಸ್ಪಷ್ಟವಾಗಿ ವಿವರಿಸಬೇಕಲ್ವೇ? ಮಾಹಿತಿ ಹಕ್ಕು ಅಂತಂದ್ರೆ ಸರ್ಕಾರದ ವಿರುದ್ಧದ ಆಯುಧ ಅಲ್ಲ. ಅದು ನಾಗರಿಕರ ತೆರಿಗೆ ಮತ್ತು ಸಾರ್ವಜನಿಕ ಹಿತಾಸಕ್ತಿಯ ಹಣದ ಬಗ್ಗೆ ಮಾಹಿತಿ ಪಡೆಯುವಂತಹ ಪ್ರಜಾಸತ್ತಾತ್ಮಕ ವ್ಯವಸ್ಥೆ. ಪಿ ಎಂ ಕೇರ್ ಸಾರ್ವಜನಿಕ ನಿಧಿ ಅಲ್ಲ ಅಂತ ಸರ್ಕಾರ ವಾದಿಸಿದ್ರೆ ಅದರ ಸ್ವರೂಪ ಮತ್ತು ಸಾರ್ವಜನಿಕ ಸಂಸ್ಥೆಗಳೊಂದಿಗೆ ಅದರ ಸಂಬಂಧದ ಬಗ್ಗೆ ಸಂಪೂರ್ಣ ಸ್ಪಷ್ಟತೆಯನ್ನು ನೀಡಬೇಕಲ್ವಾ? ಸರ್ಕಾರದ ಮುಖೇನ ಅದನ್ನು ಯಾಕೆ ಸ್ಥಾಪಿಸಲಾಯಿತು? ಹಾಗಾದ್ರೆ ಸಾರ್ವಜನಿಕ ಹಿತಕ್ಕಾಗಿ ಕಾರ್ಯನಿರ್ವಹಿಸುವಂತಹ ನಿಧಿ ಅಂತ ಹೇಳಿದ್ರೆ ಅದೇ ಸಾರ್ವಜನಿಕ ಹಿತಾಸಕ್ತಿಯ ಮಾನದಂಡವನ್ನ ಪಾರದರ್ಶಕತೆಯಲ್ಲೂ ಕೂಡ ಅನ್ವಯಿಸಬೇಕಲ್ವಾ? ನೋಡಿ, ಇನ್ನು ವಿದೇಶಿ ದೇಣಿಗೆಗಳಿದ್ದಂತಹ ಸಂದರ್ಭದಲ್ಲಿ ಪಾರದರ್ಶಕತೆ ಇನ್ನಷ್ಟು ಅಗತ್ಯ ಅಂತ ಅನ್ಸುತ್ತೆ. ಪಿ ಎಂ ಕೇರ್ಸ್ಗೆ ವಿದೇಶಿ ದೇಣಿಗೆ ಸ್ವೀಕರಿಸುವಂತಹ ಅವಕಾಶ ಇದೆ ಅಂತ ಸರ್ಕಾರದ ಅಧಿಕೃತ ವೆಬ್ಸೈಟ್ನಲ್ಲಿ ಸ್ಪಷ್ಟಪಡಿಸ್ತದೆ. ನೋಡಿ, ಇದರಿಂದ ಮತ್ತೊಂದು ಪ್ರಶ್ನೆ ಹುಟ್ಟುತ್ತದೆ. ದೇಶದ ನಾಗರಿಕರಿಂದ ಬಂದಂತಹ ಹಣ ಆಗಲಿ, ವಿದೇಶದಿಂದ ಬಂದಂತಹ ದೇಣಿಗೆ ಆಗಲಿ, ಅದು ಯಾವ ಮೂಲದಿಂದ ಬಂದಿದೆ ಎನ್ನುವುದರ ಬಗ್ಗೆ ಸಾರ್ವಜನಿಕ ಮಟ್ಟದಲ್ಲಿ ಎಷ್ಟು ಮಾಹಿತಿ ಲಭ್ಯ ಇದೆ? ವಿದೇಶಿ ದೇಣಿಗೆಗಳಿಗೆ ಪ್ರತ್ಯೇಕ ಖಾತೆ, ನಿಯಮಗಳು ಮತ್ತು ಲೆಕ್ಕ ಪರಿಶೋಧನೆಗಳಿದ್ರೆ ಆ ಮಾಹಿತಿಯನ್ನ ಸಾರ್ವಜನಿಕರಿಗೆ ಸುಲಭವಾಗಿ ಅರ್ಥ ಆಗುವಂಥ ರೀತಿಯಲ್ಲಿ ಪ್ರಕಟಿಸೋದ್ರಲ್ಲಿ ಸಮಸ್ಯೆ ಏನು? ಪಾರದರ್ಶಕತೆ ಹೆಚ್ಚಿದ್ರೆ ನಿಧಿಯ ಮೇಲಿನ ಅನುಮಾನ ಕಡಿಮೆ ಆಗ್ತದೆ. ಮಾಹಿತಿಯನ್ನು ಸೀಮಿತಗೊಳಿಸಿದಷ್ಟು ಅನುಮಾನಕ್ಕೆ ಜಾಗ ಮಾಡಿಕೊಟ್ಟಂತ ಆಗ್ತದೆ. ಏನು ಪಿ ಎಂ ಕೇರ್ಸ್ ಕುರಿತು ಪ್ರಶ್ನೆ ಕೇಳಿದಾಗಲೆಲ್ಲ ಅದನ್ನ ರಾಜಕೀಯ ದಾಳಿ ಅಂತ ತಳ್ಳಿ ಹಾಕುವಂತ ಪ್ರಯತ್ನ ನಡಿಬಾರದು. ಯಾವುದೇ ಸರ್ಕಾರದ ಯಾವುದೇ ನಿಧಿಯ ಬಗ್ಗೆ ಇದೇ ಪ್ರಶ್ನೆಗಳನ್ನು ಕೇಳಬೇಕಾಗ್ತದೆ. ಸರ್ಕಾರ ಕಾಂಗ್ರೆಸ್ ನೇತೃತ್ವದಲ್ಲಿದ್ರೂ ಕೂಡ, ಬಿಜೆಪಿ ನೇತೃತ್ವದಲ್ಲಿದ್ರೂ ಕೂಡ, ಬೇರೆ ಯಾವುದೇ ಪಕ್ಷ ಅಧಿಕಾರದಲ್ಲಿದ್ರೂ ಕೂಡ ಸಾರ್ವಜನಿಕ ಹಿತದ ಹೆಸರಿನಲ್ಲಿ ಸಂಗ್ರಹ ಆಗುವ ಹಣದ ಲೆಕ್ಕ ಜನರಿಗೆ ಸಿಗಲೇಬೇಕು. ಹೀಗಾಗಿ ಪ್ರಶ್ನೆ ಪಿ ಎಂ ಕೇರ್ಸ್ ವಿರುದ್ಧ ಅಲ್ಲ, ಪ್ರಶ್ನೆ ಪಾರದರ್ಶಕತೆಯ ಪರವಾಗಿದೆ. ಇನ್ನು ಸರ್ಕಾರ ಏನು ಮಾಡಬೇಕು? ಪಿ ಎಂ ಕೇರ್ಸ್ ಕುರಿತ ವಿವಾದಗಳನ್ನು ಅಂತ್ಯಗೊಳಿಸುವಂತಹ ಅತ್ಯಂತ ಸರಳ ಮಾರ್ಗ ಅಂತಂದ್ರೆ ಹೆಚ್ಚಿನ ಮಾಹಿತಿಯನ್ನ ಸಾರ್ವಜನಿಕಗೊಳಿಸೋದು, ವರ್ಷವಾರು ದೇಣಿಗೆಗಳ ಸಂಪೂರ್ಣ ವಿವರವನ್ನ ನೀಡೋದು, ದೇಶೀಯ ಮತ್ತು ವಿದೇಶಿ ದೇಣಿಗೆಗಳ ಪ್ರತ್ಯೇಕ ವಿವರವನ್ನ ಕೊಡೋದು, ಸಂಸ್ಥೆವಾರು ಅಥವಾ ಯೋಜನೆವಾರು ವೆಚ್ಚವನ್ನ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡೋದು, ಮಂಜೂರಾದಂತಹ ಆದರೆ ಬಳಕೆ ಆಗದಂತಹ ಹಣದ ವಿವರ, ಮರುಪಾವತಿ ಆದಂತಹ 324 ಕೋಟಿಯ ಸಂಪೂರ್ಣ ಕಾರಣ, ಫಿಕ್ಸ್ಡ್ ಡೆಪಾಸಿಟ್ಗಳ ವಿವರ ಮತ್ತು ಅವುಗಳಿಂದ ಬಂದಂತಹ ಬಡ್ಡಿ, ಆಡಿಟ್ ವರದಿಯೊಂದಿಗೆ ಸಂಬಂಧಿಸಿದ ಪ್ರಮುಖ ಟಿಪ್ಪಣಿಗಳು, ಮುಂದಿನ ವರ್ಷಗಳಲ್ಲಿ ನಿಧಿಯನ್ನು ಬಳಸುವಂತಹ ಸ್ಪಷ್ಟ ನೀತಿ, ಇವೆಲ್ಲವೂ ಕೂಡ ಸಾರ್ವಜನಿಕವಾಗಿ ಲಭ್ಯವಾದರೆ ಬಹುತೇಕ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ. ಒಟ್ನಲ್ಲಿ ಗಮನಿಸೋದಾದ್ರೆ ಪಿ ಎಂ ಕೇರ್ಸ್ನಲ್ಲಿ 8,452 ಕೋಟಿ ಉಳಿದಿರುವುದೇ ತಪ್ಪು ಎಂಬ ನಿರ್ಣಯಕ್ಕೆ ಬರುವುದಕ್ಕೆ ಸಾಧ್ಯ ಇಲ್ಲ. ತುರ್ತು ನಿಧಿಗೆ ದೊಡ್ಡ ಮೊತ್ತದ ಹಣ ಉಳಿಸಿಕೊಳ್ಳೋದು ಆಡಳಿತಾತ್ಮಕವಾಗಿ ಸಮರ್ಥನೀಯ ಆಗಿರಬಹುದು. ಆದರೆ ಸಾವಿರಾರು ಕೋಟಿ ರೂಪಾಯಿ ಸಂಗ್ರಹ ಆಗಿರುವಂತಹ ಪ್ರಧಾನಮಂತ್ರಿಯವರ ನೇತೃತ್ವದ ವಿದೇಶಿ ದೇಣಿಗೆ ಸ್ವೀಕರಿಸುವಂತಹ ನಿಧಿಯ ಬಗ್ಗೆ ಸಾರ್ವಜನಿಕರಿಗೆ ಸಾಧ್ಯ ಆದಷ್ಟು ಹೆಚ್ಚಿನ ಮಾಹಿತಿ ಲಭ್ಯ ಆಗಬೇಕು ಎನ್ನುವಂತಹ ಬೇಡಿಕೆಯನ್ನ ತಪ್ಪಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಹಣದ ಮೊತ್ತದ ಬಗ್ಗೆ ಮಾತ್ರ ಅಲ್ಲ, ಹಣ ಯಾರದ್ದು, ಯಾವ ಉದ್ದೇಶಕ್ಕೆ ಸಂಗ್ರಹಿಸಲಾಗಿದೆ, ಯಾರಿಗಾಗಿ ಇಡಲಾಗಿದೆ, ಯಾವಾಗ ಬಳಸಲಾಗ್ತದೆ, ಯಾರ ನಿರ್ಧಾರದಿಂದ ಬಳಸಲಾಗ್ತದೆ ಮತ್ತು ಮುಖ್ಯವಾಗಿ ಅದರ ಲೆಕ್ಕವನ್ನ ಜನರು ಯಾವ ಮಟ್ಟಿಗೆ ಪರಿಶೀಲಿಸಬಹುದು. ಈ ಪ್ರಶ್ನೆಗಳಿಗೆ ಪಾರದರ್ಶಕ ಉತ್ತರ ಸಿಗುವವರೆಗೂ ಪಿ ಎಂ ಕೇರ್ಸ್ ಕುರಿತ ಚರ್ಚೆ ಮುಂದುವರಿಯುವುದು ಸಹಜ ಅಂತ ಕಾಣಿಸ್ತದೆ. ಯಾಕಂದ್ರೆ ಸಾರ್ವಜನಿಕ ನಂಬಿಕೆಯನ್ನ ಕೇವಲ ಹಣದಿಂದ ಕಟ್ಟುವುದಕ್ಕೆ ಆಗೋದಿಲ್ಲ, ಪಾರದರ್ಶಕತೆಯಿಂದ ಕಟ್ಟಬೇಕು ಅನ್ನುವುದೇ ಇಲ್ಲಿನ ಮುಖ್ಯ ಅಂಶ ಅಂತ ಕಾಣಿಸುತ್ತೆ. ಈ ಬಗ್ಗೆ ನಿಮ್ಗೆ ಏನು ಅನ್ನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೈನರ್ ಅನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು
ನಿಮ್ಮನ್ನ ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.